ಇವತ್ತು ಸೌತೆಕಾಯಿ ಹಸಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಅದಕ್ಕೆ ಒಂದು ಸೌತೆಕಾಯಿ ಬೇಕು, ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಆ ಕಡೆ ಈ ಕಡೆ ತುದಿ ಕಟ್ ಮಾಡಿಕೊಂಡು ಸಿಪ್ಪೆ ತಕ್ಕೋಬೇಕು. ಈಗ ಆ ಸೌತೆಕಾಯಿನ ಚೆನ್ನಾಗಿ ತುರ್ಕೋಬೇಕು. ನನ್ನ ಮಗ ಮಾಡ್ತೀನಿ ಅಂದಿದ್ದಾನೆ, ಅದಕ್ಕೋಸ್ಕರ ತುರಿತಾ ಇದ್ದೀವಿ. ಇಲ್ಲಾಂದರೆ ಸಣ್ಣಕ್ಕೆ ಹೆಚ್ಚಿದ್ರೂ ಚೆನ್ನಾಗಾಗುತ್ತೆ, ತುರಿದ್ರೂ ಚೆನ್ನಾಗಿರುತ್ತೆ. ಇದನ್ನ ತುರ್ಕೊಂಡು ಬರ್ತೀನಿ. ಈಗ ತುರಿದಿಟ್ಟಿದ್ದಾನೆ ಫ್ರೆಂಡ್ಸ್, ಅದನ್ನು ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು. ಸ್ವಲ್ಪ ಕಾಯಿ ತುರಿನ ರುಬ್ಕೊಂಡು ಇಟ್ಕೊಂಡಿದ್ದೀವಿ, ಅದನ್ನು ಹಾಕ್ಕೋಬೇಕು. ಇದಕ್ಕೆ ಬರೀ ಕಾಯಿ ತುರಿ ಫ್ರೆಂಡ್ಸ್, ಕಾಯಿ ತುರಿನ ರುಬ್ಬಿಟ್ಕೊಂಡು ಅದನ್ನ ಹಾಕಿದ್ರೆ ಆಯಿತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಂಬರೋಣ ಫ್ರೆಂಡ್ಸ್. ಈಗ 1 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಅದು ಕಾಯಲಿ. ಈಗ 1 ಚಮಚ ಉದ್ದಿನಬೇಳೆ ಹಾಕ್ಕೋಬೇಕು. 1 ಚಮಚ ಸಾಸಿವೆ ಹಾಕ್ಕೋಬೇಕು. ಒಂದು ಅರ್ಧ ಒಣಮೆಣಸಿನ್ಕಾಯಿ ಪೀಸ್ ಮಾಡಿಕೊಂಡು ಹಾಕ್ಕೋಬೇಕು, ಸಣ್ಣದಾಗಿ ಪೀಸ್ ಮಾಡಿಕೊಂಡು. ಇದು ಸ್ವಲ್ಪ ಬಿಸಿ ಆಗಲಿ. ಇದು ಚಟಪಟ ಅನ್ನಲಿ, ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಈಗ ಒಗ್ಗರಣೆನ ಇದಕ್ಕೆ ಹಾಕ್ಕೋಬೇಕು ಫ್ರೆಂಡ್ಸ್. ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಕಡೆ ಸೌತೆಕಾಯಿ ಹಸಿ ಅಂತ ಮಾಡ್ಕೊಂಡು ಹಾಕ್ಕೊತೀವಿ. ಅನ್ನದ ಜೊತೆ ತಿನ್ನೋಕ್ಕೆ ರುಚಿಯಾಗಿರುತ್ತೆ. ನಮ್ಮ ಕಡೆ ಸ್ವಲ್ಪ ತಂಪಾಗಿರೋದನ್ನ ಊಟ ಮಾಡೋದು ಜಾಸ್ತಿ ಫ್ರೆಂಡ್ಸ್. ಈಗ 2 ಚಮಚ ಮೊಸರು ಹಾಕ್ಕೋಬೇಕು. ಈಗ ಸೌತೆಕಾಯಿ ಹಸಿ ರೆಡಿಯಾಗಿದೆ ಫ್ರೆಂಡ್ಸ್. ಊಟಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.